ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆ ಯಾರಿಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕುಟಗನಕೇರಿ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಕಾಲನಿಯಲ್ಲಿ ನಾವೆಲ್ಲ ಎಲ್ಲ ಜನಗಳ ಸೇರ್ತೀವಿ. ಇವ್ರದ್ದೊಂದು ನ್ಯಾಯದ ಬೇಡಿಕೆ ಅಂದ್ರೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಬಾಬಾ ಸಾಹೇಬರ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತಿನ ದಿವಸ ರಾಜ್ಯದ ರಾಜಕಾರಣ ಮಾಡುವಂತಾರೋ, ದೇಶದ ರಾಜಕಾರಣ ಮಾಡ್ಕೊಂಡವರು ಇವತ್ತು SC/ST ಹಣದೊಳಗೆ ಇವತ್ತಿನ ದಿವಸ ದುರುಪಯೋಗ ಮಾಡಿಕೊಳ್ಳುವಂತದನ್ನ ತಾವೆಲ್ಲ ಸಾಕಷ್ಟು ನೋಡಿದ್ರಿ. ಅದೇ ರೀತಿ ಇವತ್ತಿನ ದಿವಸ ಕೆಂದೂರ ಪಂಚಾಯತಿ ಒಳಗ 15ನೇ ಹಣಕಾಸಿನಲ್ಲಿ ಪ್ರತಿ ವರ್ಷ 25% ರಿಸರ್ವೇಶನ್ ಅಮೌಂಟ್ ನ ರಸ್ತೆ ಆಗ್ಲಿ, ನೀರಾಗ್ಲಿ, ಬೆಳಕಾಗ್ಲಿ ಇದಕ್ಕೆ ಸದುಪಯೋಗ ಆಗ್ಲಿ ಅಂತಂದು ರಿಸರ್ವೇಶನ್ 25% ಇಂದ ರಿಸರ್ವೇಶನ್ ಮಾಡ್ತಾರ. ಪಾಪ ಓಡಾಡ್ಲಿಕ್ಕೆ ದಾರಿ ಇಲ್ಲ, ಮಾನ ಮರ್ಯಾದೆ ಇಲ್ಲೇನ್ರಿ ಅಧಿಕಾರಿಗಳಿಗೆ. ತಾಲೂಕಾ ಪಂಚಾಯತ್ ಜನಪ್ರತಿನಿಧಿಗಳು ಮತ್ತು ತಾಲೂಕಿನ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಿ. ಕೇವಲ ಮತಯಾಚನೆ ಮಾಡೋದು ಅಷ್ಟೇ ಅಲ್ಲ ರೀ, ನಿಮಗೆ ಜನ ಮತ ಹಾಕಿರ್ತಾರೆ. ಮತಯಾಚನೆ ಮಾಡಿದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಂದ್ರೆ ಮಾನವ ಹಕ್ಕುಗಳ ಪ್ರಕಾರ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ರಸ್ತೆ ಬಹಳ ಪ್ರಾಮುಖ್ಯತೆ. ಸಣ್ಣ ಮಕ್ಕಳು, ವಯಸ್ಸಾದವರು ಇವತ್ತಿನ ದಿವಸ ರಾತ್ರಿಯಲ್ಲೇ ಓಡಾಡ್ತಾ ಇರ್ತಾರೆ. ಅಂತವ್ರಿಗೆ ಇವತ್ತಿನ ದಿವಸ ಕಣಿಕರ ಇಲ್ಲ. ತತ್ಕ್ಷಣವಾಗಿ ಇಲ್ಲಿರ್ತಕ್ಕಂಥ ದುರುಪಯೋಗ ಆಗಿದೆ. ಇದನ್ನ ನೋಡಿದಾಗ ಹೇಳುತ್ತೆ, ಕೆಂದೂರು ಪಂಚಾಯತಿಯಲ್ಲಿ 25% SC/ST ಕೊಡಬೇಕಾದ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಾರ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಇರೋದ್ರಿಂದ ತತ್ಕ್ಷಣವಾಗಿ ಇದನ್ನ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ CEOಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕೆಂದೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕುಟುನಕೇರಿಯನ್ನ ತತ್ಕ್ಷಣವಾಗಿ ಆಡಳಿತ ಅಧಿಕಾರಿಗಳು ತಾವಿರೋದ್ರಿಂದ ತತ್ಕ್ಷಣವಾಗಿ ರಸ್ತೆನ ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗ ಕುಟುನಕೇರಿ ಗ್ರಾಮಸ್ಥರು ಉಗ್ರ ಹೋರಾಟವನ್ನ ತತ್ಕ್ಷಣವಾಗಿ ಹೋರಾಟಕ್ಕೆ ನಾವು ಸಿದ್ಧರಿದೆ ಅನ್ನುವಂತ ಸಾರ್ವಜನಿಕರ ಒಪ್ಪಿಗೆ ಮೇರೆಗೆ ಚಾಣಕ್ಯ ನ್ಯೂಸ್ ತಮ್ಮ ಪ್ರಸಾರ ಮಾಡಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆ ಯಾರಿಗೊಪ್ಪ. ನಮಸ್ಕಾರ.